ಲವ್ ಸ್ಟೋರಿ ಅಂದ್ರೆ ನಿಮಗೆಲ್ಲ ಸಲೀಮ್ ಅನಾರ್ಕಲಿ, ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು ಈ ಹೆಸರುಗಳೇ ನೆನಪಾಗತ್ತೆ. ಆದರೆ ಈ ವಿಡಿಯೋ ನೋಡಿದ್ಮೇಲೆ ಇನ್ನು ಮುಂದೆ ನಿಮಗೆ ಕ್ಲೆಪ್ಟಾನ್ ಮಲಿನಾ ಅನ್ನೋ ಈ ಹೆಸರುಗಳು ಕೂಡ ನೆನಪಿಗೆ ಬರುತ್ತೆ. ಯಾರು ಈ ಕ್ಲೆಪ್ಟಾನ್ ಮಲಿನಾ? ನೀವು ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರ. ಅವುಗಳು ಕೊಕ್ರೆಗಳು. 2017ರಲ್ಲಿ ಈ ಕೊಕ್ರೆಗಳು ಲಾಂಗ್ ಡಿಸ್ಟೆನ್ಸ್ ಲವ್ಗೆ ಒಂದು ಹೊಸ ಇತಿಹಾಸನೇ ಬರೆದು ಅಂಥದ್ದು ಅವೇನು ಮಾಡಿದ್ವು? ಇಡೀ ಪ್ರಪಂಚದ ಮೀಡಿಯಾ ಇವುಗಳ ಲವ್ ಸ್ಟೋರಿನ ಲೈವ್ ಪ್ರಸಾರ ಮಾಡಿದ್ದೇನೆ. 21ನೇ ಶತಮಾನದ ಗ್ರೇಟೆಸ್ಟ್ ಲವ್ ಸ್ಟೋರಿ ಅಂತ ಇದಕ್ಕೆ ಹೆಸರಿಟ್ಟಿದ್ದೇನಕ್ಕೆ? ಇಡೀ ಪ್ರಪಂಚ ಇವುಗಳನ್ನ ಲೈವಲ್ಲಿ ನೋಡಿದ್ದಾದ್ರೂ ಏನಕ್ಕೆ? ಒಂದು ದೇಶದ ಪ್ರೆಸಿಡೆಂಟ್ ಇವುಗಳಿಗೋಸ್ಕರ ದೇಶದ ಕಾನೂನನ್ನೇ ಬದಲಿಸಿದ್ದೇನಕ್ಕೆ? ಈ ಗಂಡು ಕೊಕ್ಕರೆ ಪ್ರಪಂಚನ 18 ವರ್ಷ ತಿರುಗಿದ್ದೇನಕ್ಕೆ? ಇದು ಒಂದೇ ಸಲಕ್ಕೆ 16,000 ಕಿಲೋಮೀಟರ್ ಹರಿತಂತೆ ಅದ್ರ ಮಾತು ಉಳಿಸ್ಕೊಳ್ಳೋದಕ್ಕೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಇವುಗಳ ಕತೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನೋಡೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋನ ನೋಟಿಫಿಕೇಶನ್ ಪಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಆಶಿಸ್ತಾ ಲೆಟ್ಸ್ ಗೆಟ್ ಇನ್ ಟು ಅವರ್ ವಿಡಿಯೋ. ಈ ಒಂದು ಮಹಾನ್ ಕಥೆಗೆ ಬೀಜ ಬಿದ್ದಿದ್ದು 1993ರ ಕ್ರೊಯೇಷಿಯಾದ ಒಂದು ಚಿಕ್ಕ ಹಳ್ಳಿಯಲ್ಲಿ. ಈ ಹಳ್ಳಿಯ ಒಬ್ಬ ತಾತ, ಅವ್ರ ಹೆಸರು ವೋಕಿಚ್. ಇವರು ಒಂದು ಸಲ ಈವ್ನಿಂಗ್ ವಾಕ್ಗೆ ಹೋದಾಗ ಆ ಊರಿನ ಕೆರೆ ಪಕ್ಕ ಇವ್ರಿಗೆ ಒಂದು ಕೊಕ್ಕರೆ ಸಿಕ್ತು. ಆ ಕೊಕ್ಕರೆ ಗಾಯ ಆಗಿ ಅದಕ್ಕೆ ಹಾರಕ್ಕಾಗ್ತಿರ್ಲಿಲ್ಲ. ತಾತನ್ಗೆ ಪಾಪ ಅಂತ ಕರುಣೆ ಬಂತು. ತನ್ನ ಮನೆಗೆ ಕರ್ಕೊಂಡು ಬಂದ್ರು. ಇನ್ನು ತಾತನ ಆರೈಕೆಯಿಂದ ಕೊಕ್ಕರೆಗೆ ಗಾಯ ಎಲ್ಲ ವಾಸಿ ಆಯ್ತು. ಆದ್ರೆ ಪಾಪ ಅದಕ್ಕೆ ಒಂದು ರೆಕ್ಕೆ ಮುರಿದಿದ್ರಿಂದ ಹಾರಕ್ಕಾಗ್ಲಿಲ್ಲ. ಇನ್ ತಾತನ್ಗೆ ಏನ್ ಮಾಡ್ಬೇಕೋ ಗೊತ್ತಾಗದೆ ತನ್ನ ಮನೆ ಮೇಲೆ ಅದಕ್ಕೆ ಗೂಡು ಕಟ್ಟಿದ್ರು. ಹಾಗೆ ಅದಕ್ಕೆ ಮಲಿನಾ ಅಂತ ಹೆಸರಿಟ್ರು. ಮಲಿನಾ ಗಾಯದಿಂದ ಹಾರಕ್ಕಷ್ಟೇ ಅಲ್ಲ, ಹೋಗಿ ಅದಕ್ಕೆ ಬೇಟೆಯಾಡಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ತಾತನೇ ಡೈಲಿ ಫಿಶಿಂಗ್ ಮಾಡಿ ಮೀನು ಹಿಡ್ಕೊಂಡ್ಬಂದು ಮಲಿನಾಗೆ ತಿನ್ನಿಸ್ತಿದ್ರು. ಹೀಗೆ ಸಮಯ ಕಳೀತಾ ಕಳೀತಾ ತಾತನ್ಗೆ ಮಲಿನಾ ತನ್ನ ಸ್ವಂತ ಮಗಳು ಅನ್ನೋ ಫೀಲಿಂಗ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಮಲಿನಾ ಕೂಡ ತಾತ ಹೊರಗೆ ಹೋದಾಗ ಅವ್ರ ಜೊತೆಗೆ ಹೋಗ್ತಿದ್ಲು. ಹಾಗೆ ತಾತನ ಕಾರಲ್ಲಿ ಪಕ್ಕದ ಸೀಟ್ ಮಲಿನಾಗೆ ರಿಸರ್ವ್ ಆಗಿರ್ತಿತ್ತು. ಮೊದಲು ಒಂದು ಕಾಡು ಪಕ್ಷಿ ಆಗಿದ್ದ ಮಲಿನಾ ಈಗ ತಾತನಿಗೆ ಮುದ್ದು ಮಗಳಾಗ್ಬಿಟ್ಲು. ಹೀಗೆ ಅವರಿಬ್ರು 8 ವರ್ಷ ಕಳೆದ್ರು. ತುಂಬಾ ಚೆನ್ನಾಗಿದ್ದ ಇವ್ರ ಜೀವನದಲ್ಲಿ ಅದೊಂದು 2001ರ ವಸಂತ ಕಾಲದಲ್ಲಿ ಎಲ್ಲಿಂದಲೋ ಒಂದು ಗಂಡು ಕೊಕ್ಕರೆ ಮಲಿನಾಳ ಜೀವನದಲ್ಲಿ ಬಂದು ಮಲಿನಾಳ ಗೂಡಲ್ಲಿ ಸೇರಿತು. ಹಾಗೆ ಅವಳ ಪ್ರೀತಿಯಲ್ಲಿ ಮುಳುಗೋಯ್ತು. ಅವಳು ಹಾರಕ್ಕೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ಆ ಗಂಡು ಕೊಕ್ಕರೆ ಗೂಡನ್ನ ಬಿಡ್ಲಿಲ್ಲ, ಅಲ್ಲೇ ಅವಳ ಜೊತೆನೆ ಉಳಿತು. ಹಾಗೆ ದಿನಾಗ್ಲೂ ಮಲಿನಾಗೆ ಮೀನು ಹಿಡ್ಕೊಂಡು ತಂದು ತಿನ್ನಿಸ್ತಿತ್ತು. ಅವಳ ಎಲ್ಲಾ ಜವಾಬ್ದಾರಿಯನ್ನು ಈಗ ಈ ಗಂಡು ಕೊಕ್ಕರೆನೇ ತಗೋತು. ಹೀಗೆ ಅವರಿಬ್ರು ಗಾಢವಾದ ಪ್ರೀತಿಯಲ್ಲಿ ಮುಳುಗೋದ್ರು. ತಾತನ್ಗೆ ಯಾವಾಗ ಮಗಳ ಲವ್ ಬಗ್ಗೆ ಗೊತ್ತಾಯ್ತೋ ತಾತ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಹಾಗೆ ಅದಕ್ಕೆ ಕ್ಲೆಪ್ಟಾನ್ ಅಂತ ಹೆಸರಿಟ್ರು. ಈಗ ಇಬ್ರು ಮದುವೆ ಆದ್ಮೇಲೆ ದೊಡ್ಡ ಮನೆ ಬೇಕು ಅಂತ ಆ ಗೂಡನ್ನ ಇನ್ನೂ ದೊಡ್ಡದಾಗಿ ಕಟ್ಟಿದ್ರು ತಾತ. ಹೀಗೆ ದಿನಗಳು ಕಳೀತಾ ಕುಟುಂಬ ದೊಡ್ಡದಾಯ್ತು. ಅವುಗಳಿಗೆ ಮಕ್ಕಳು ಕೂಡ ಆದ್ವು. ಈಗ ಕ್ಲೆಪ್ಟಾನ್ ಮಲಿನಾಗೆ ಅಷ್ಟೇ ಅಲ್ಲ, ಮಕ್ಕಳಿಗೂ ಕೂಡ ಮೀನು ಹಿಡಿದು ತಂದು ತಿನ್ನಿಸ್ತಾ ಇತ್ತು. ಒಳ್ಳೆ ಗಂಡನಾಗಿ ಹಾಗೆ ಒಳ್ಳೆ ಅಪ್ಪ ಕೂಡ ಆದ ಕ್ಲೆಪ್ಟಾನ್. ಮಲಿನಾ ಈಗ ಸಂತೋಷವಾಗಿದ್ಲು. ತನ್ನ ಜೀವನ ಹೀಗೆ ಸಂತೋಷವಾಗಿ ಇರುತ್ತೆ ಅಂತ ಅನ್ಕೊಂಡ್ರು. ಆದ್ರೆ ಅವತ್ತೊಂದು ದಿನ ಅಚಾನಕ್ ಆಗಿ ಕ್ಲೆಪ್ಟಾನ್ ಮಾಯ ಆಗೋದ. ಮತ್ತೆ ಆ ಕಡೆ ಕಾಣ್ಲೇ ಇಲ್ಲ. ಮಲಿನಾ ಈಗ ಅಳ್ತಾ ಆಕಾಶನೇ ನೋಡ್ತಾ ಇದ್ಲು. ಹೀಗೆ ದಿನಗಳು ಕಳೆದ್ವು. ತಾತನ್ಗೆ ಈಗ ತುಂಬಾ ಬೇಜಾರಾಯ್ತು, ತನ್ನ ಅಳಿಯ ಹೀಗ್ ಮಾಡ್ದ ಅಂತ. ತಾತ ಕೂಡ ಕ್ಲೆಪ್ಟಾನ್ನ ತುಂಬಾ ನಂಬಿದ್ರು. ತನ್ನ ಮಗಳು ಹೀಗೆ ದಿನ ಅಳ್ತಾ ಸಣ್ಣ ಆಗೋದನ್ನ ತಾತನ್ಗೆ ನೋಡಕ್ಕಾಗ್ಲಿಲ್ಲ. ಈಗ ಮತ್ತೆ ತಾತ ಮಲಿನಾ ಇಬ್ಬರೇ ಉಳ್ಕೊಂಡ್ರು. ತಾತನ ಆರೈಕೆಯಿಂದ ಮಲಿನಾ ಮತ್ತೆ ಚೇತರಿಸ್ಕೊಂಡ್ಲು. ಆದ್ರೆ ಅವಳ ಮುಖದಲ್ಲಿ ನಗು ಇರ್ಲಿಲ್ಲ. ಆದ್ರೆ ಮತ್ತೆ ಮಾರ್ಚ್ನಲ್ಲಿ ಕ್ಲೆಪ್ಟಾನ್ ಮನೆಗೆ ಮರಳಿದ. ಇದನ್ನ ನೋಡಿ ತಾತನ್ಗೆ ತುಂಬಾ ಖುಷಿ ಆಯ್ತು. ಆದ್ರೆ ತಾತನಿಗೆ ಈ ಪಕ್ಷಿ ಯಾಕೆ ಹೀಗ್ ಮಾಡ್ತು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು. ಅದಕ್ಕೆ ಆ ಪಕ್ಷಿ ಮೇಲೆ ರಿಸರ್ಚ್ ಮಾಡಿದ್ರು. ಆಗ ಗೊತ್ತಾಗಿದ್ದು ಇವು ಸ್ಟಾರ್ಕ್ ಜಾತಿಗೆ ಸೇರಿದ ಪಕ್ಷಿಗಳು ಅಂತ. ಈ ಸ್ಟಾರ್ಕ್ಗಳು ಮೈಗ್ರೇಟರಿ ಬರ್ಡ್ಸ್, ಅಂದ್ರೆ ವಲಸೆ ಹಕ್ಕಿಗಳು. ಇವು ಒಂದೇ ಜಾಗದಲ್ಲಿ ಇರೋದಿಲ್ಲ. ಹಾಗಾಗಿ ಕ್ಲೆಪ್ಟಾನ್ ಮಲಿನಾನ ಮೀಟಕ್ಕೆ ಸೌತ್ ಆಫ್ರಿಕಾದಿಂದ ಮತ್ತೆ ಬರ್ಬೇಕಾಯ್ತು. ಅಂದ್ರೆ ಹೋಗಕ್ ಇಷ್ಟ ಇಲ್ಲ ಅಂದ್ರೂ ಅವುಗಳ ಇನ್ಸ್ಟಿಂಕ್ಟ್ ಅವನ್ನ ಕರ್ಕೊಂಡು ಹೋಗೇ ಹೋಗುತ್ತೆ. ಅದಕ್ಕಾಗಿ ಆಫ್ರಿಕಾ ಖಂಡದಿಂದ ಯುರೋಪ್ಗೆ 1600 ಕಿಲೋಮೀಟರ್ ಹಾರಾಡಿ ಬರ್ಬೇಕಾಯ್ತು ಕ್ಲೆಪ್ಟಾನ್. ಇದಾದ್ಮೇಲೆ ಪ್ರತಿ ಸಲ ವಲಸೆ ಹೋದಾಗ ಕ್ಲೆಪ್ಟಾನೇ ಕೊನೆಗೆ ಹೋಗ್ತಿದ್ದ. ಹಾಗೆ ವಸಂತ ಕಾಲಕ್ಕೂ ಮೊದಲು ಕ್ಲೆಪ್ಟಾನ್ನೇ ಮೊದಲು ಬರ್ತಿದ್ದ. ಯಾಕಂದ್ರೆ ಮಲಿನಾ ಜೊತೆ ಇನ್ನಷ್ಟು ಹೆಚ್ಚಿನ ದಿನ ಕಳಿಬಹುದು ಅಂತ.
ಹೀಗೆ ನೋಡ್ತಾ 15 ವರ್ಷಗಳು ಕಳೆದು, ಆದ್ರೆ ಅವ್ರ ಪ್ರೀತಿಯಲ್ಲಿ ಮಾತ್ರ ಯಾವುದೇ ಕೊರತೆ ಕಾಣಲಿಲ್ಲ. ಈ 15 ವರ್ಷದಲ್ಲಿ ಈ ಎರಡೂ ಜೋಡಿ ಒಟ್ಟು 66 ಮಕ್ಕಳಿಗೆ ಜನ್ಮ ನೀಡಿತು. ಆದ್ರೆ ಆ ಮರಿಗಳೆಲ್ಲ ಹರಿ ಹೋದ್ವು. ಇವರಿಬ್ರು ಮಾತ್ರ ಅಲ್ಲೇ ಇದ್ರು. ಆದ್ರೆ ಅದೊಂದು 2017ರ ವಸಂತ ಕಾಲ ಬಂದಾಗ ಎಲ್ಲಾ ಪಕ್ಷಿಗಳು ವಾಪಸ್ ಬಂದ್ವು. ಆದ್ರೆ ಕ್ಲೆಪ್ಟಾನ್ ಮಾತ್ರ ವಾಪಸ್ ಬರಲೇ ಇಲ್ಲ. ಮತ್ತೆ ತನ್ನ ಮಗಳ ದುಃಖನ ನೋಡಕ್ಕಾಗದೆ ತಾತ ಕ್ಲೆಪ್ಟಾನ್ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ರು. ಹಾಗೆ ಈ ಪಕ್ಷಿಗಳು ಯಾವ ರೂಟಲ್ಲಿ ಹೋಗ್ತವೆ ಅಂತ ಇಂಟರ್ನೆಟ್ ಅಲ್ಲಿ ಹುಡುಕಿದ್ರು. ಆಗ ಗೊತ್ತಾಗಿದ್ದು, ಈ ಹಕ್ಕಿಗಳು ಹಾರಿ ಹೋಗುವಾಗ ಲೆಬನಾನ್ ನಲ್ಲಿ ಕೆಲವು ದಿನ ರೆಸ್ಟ್ ಮಾಡ್ತಿದ್ವು. ಆದ್ರೆ ಲೆಬನಾನ್ ಅನ್ನೋದು ಬೇಟೆಗಾರರಿಗೆ ಒಂದು ಸ್ವರ್ಗದ ತರ. ಅಲ್ಲಿ ಆರಾಮಾಗಿ ಎಷ್ಟು ಬೇಕಾದ್ರೂ ಪಕ್ಷಿಗಳನ್ನ ಕೊಲ್ಲೋ ಅಧಿಕಾರ ಇತ್ತು. ಹಾಗಾಗಿ ತಿನ್ನೋದಕ್ಕೆ ಅಥವಾ ಕ್ರೀಡೆಗೆ ತುಂಬಾ ಪಕ್ಷಿಗಳು ಇಲ್ಲಿ ಬಲಿಯಾಗ್ತಿದ್ವು. ಇದನ್ನ ಕೇಳಿ ಆಘಾತಗೊಂಡ ತಾತ ಕ್ಲೆಪ್ಟಾನ್ನ ಕೆಲವೊಂದು ಪುಕ್ಕಗಳನ್ನ ತಗೊಂಡು ಲೆಬನಾನ್ನ ಪ್ರೈಮ್ ಮಿನಿಸ್ಟರ್ಗೆ ಒಂದು ಪತ್ರ ಬರೆದ್ರು. ಆ ಪತ್ರದಲ್ಲಿ ಪುಕ್ಕಗಳ ಜೊತೆ ಕ್ಲೆಪ್ಟಾನ್ ಮತ್ತೆ ಮಲಿನಾನ ಲವ್ ಸ್ಟೋರಿ ಕೂಡ ಬರೆದ್ರು. ಹಾಗೆ ಅದ್ರ ಜೊತೆ ಈ ಬೇಟೆಗಳನ್ನ ನಿಲ್ಲಿಸಿ ಅಂತ ಒಂದು ಪೆಟಿಷನ್ ಕೂಡ ಹಾಕಿದ್ರು. ಇದನ್ನ ಓದಿದ ಪ್ರೆಸಿಡೆಂಟ್ಗೂ ಕೂಡ ಇವುಗಳ ಮೇಲೆ ಅನುಕಂಪ ಬಂತು. ಅಲ್ಲಿನ ಲಾಸ್ನೇ ಚೇಂಜ್ ಮಾಡಿಬಿಟ್ರು. ಹಾಗೆ ಈ ಬೇಟೆಗಳನ್ನ ನಿಲ್ಲಿಸ್ಬಿಟ್ರು. ಇನ್ನ ಹೀಗೆ ಬೇಟೆಗಳನ್ನ ನಿಲ್ಲಿಸಿದ್ದು ಯಾಕೆ ಅಂತ ತಿಳಿದ ಮೇಲೆ ಆ ಲೆಟರ್ ಇಡೀ ಪ್ರಪಂಚದ ಗಮನ ಸೆಳೀತು. ಪ್ರಪಂಚದ ಆಲ್ಮೋಸ್ಟ್ ಎಲ್ಲ ಮೀಡಿಯಾಗಳು ಈ ನ್ಯೂಸ್ನ ಪ್ರಸಾರ ಮಾಡಿದ್ರು. ಹಾಗೆ ಇದಕ್ಕೆ ಗ್ರೇಟೆಸ್ಟ್ ಲವ್ ಸ್ಟೋರಿ ಆಫ್ 21st ಸೆಂಚುರಿ ಅಂತ ಹೆಸರಿಟ್ರು. ಇನ್ನ ಕೋಟಿ ಗಟ್ಲೆ ನೆಟ್ಟಿಗರು ಇವರ ಲವ್ ಸ್ಟೋರಿನ ತುಂಬಾ ಫೀಲ್ ಆದ್ರು. ಆದ್ರೆ ಇಷ್ಟೆಲ್ಲ ಆದ್ರೂ ಈ ಕಡೆ ಕ್ಲೆಪ್ಟಾನ್ ಮಾತ್ರ ವಾಪಸ್ ಬರಲೇ ಇಲ್ಲ. ಇನ್ನು ಅಲ್ಲಿನ ಲೋಕಲ್ ಮೀಡಿಯಾ ಮಲಿನಾನ ಗೂಡಿನ ಹತ್ರ ಕ್ಯಾಮ್ರಾನ ಫಿಕ್ಸ್ ಮಾಡಿ ಅದನ್ನ ಲೈವ್ ಪ್ರಸಾರ ಮಾಡಿದ್ರು. ಹೀಗೆ ಪ್ರಪಂಚದ ಎಲ್ಲಾ ಮುಖ್ಯ ನಗರಗಳ ಸಿಟಿ ಸೆಂಟರ್ನಲ್ಲಿ ಎಲ್ಲರೂ ನೋಡೋ ಹಾಗೆ ಇದರ ನೇರ ಪ್ರಸಾರ ಲೈವ್ ಟೆಲಿಕಾಸ್ಟ್ ಆಗ್ತಿತ್ತು. ತುಂಬಾ ಜನ ಕ್ಲೆಪ್ಟಾನ್ ಮತ್ತೆ ಬರ್ಲಿ ಅಂತ ಲೈವ್ ಪ್ರಸಾರ ನೋಡ್ತಾ ಆ ದೇವರಲ್ಲಿ ಪ್ರಾರ್ಥಿಸ್ತಿದ್ರು. ಹೀಗೆ ನೋಡ್ತಾ ದಿನಗಳು ಉರುಳಿದ್ವು. ವಲಸೆ ಹೋಗಿರೋ ಎಲ್ಲಾ ಪಕ್ಷಿಗಳು ಮತ್ತೆ ವಾಪಸ್ ಆದ್ವು. ಆದ್ರೆ ಕ್ಲೆಪ್ಟಾನ್ ಮಾತ್ರ ವಾಪಸ್ ಬರಲೇ ಇಲ್ಲ. ಇನ್ನ ಎಲ್ರು ಕ್ಲೆಪ್ಟಾನ್ ಎಲ್ಲ ಸತ್ತೋಗಿರ್ಬೇಕು ಅಂತ ತಮ್ಮ ಆಸೆನ ಬಿಟ್ಬಿಟ್ರು. ತುಂಬಾ ಜನ ಇದಕ್ಕೋಸ್ಕರ ಕಣ್ಣೀರ್ ಬಿಟ್ರು. ಹೀಗೆ ಎಲ್ಲರೂ ತಮ್ಮ ನಂಬಿಕೆನ ಕಳ್ಕೊಳ್ಳೋ ಹೊತ್ತಿಗೆ ಆ ಸ್ಕ್ರೀನ್ ನಲ್ಲಿ ಮತ್ತೆ ಅದೇ ಹಕ್ಕಿ ಕಾಣಿಸ್ಕೋತು. ಕ್ಲೆಪ್ಟಾನ್ ಮತ್ತೆ ಬಂದಿದ್ ನೋಡಿ ಎಲ್ಲರೂ ಸಂಭ್ರಮ ಆಚರಿಸಿದ್ರು. ಇಡೀ ಪ್ರಪಂಚನೇ ಈ ಸಂತೋಷದಲ್ಲಿ ಮುಳುಗಿದ್ರು. ನಿಜವಾದ ಪ್ರೀತಿಗೆ ಕೊನೆ ಇಲ್ಲ ಅಂತ ಎಲ್ಲ ಸಿಹಿ ಹಂಚ್ಕೊಂಡ್ರು. ಆದ್ರೆ ಕ್ಲೆಪ್ಟಾನ್ ಮೈ ಮೇಲೆ ಆಗಿದ್ದ ಗಾಯಗಳನ್ನ ಮಾತ್ರ ಯಾರು ಗಮನಿಸ್ಲೇ ಇಲ್ಲ. ಎಲ್ಲರೂ ಸಂತೋಷ ಪಡ್ತಿದ್ರು. ಆದ್ರೆ ಕ್ಲೆಪ್ಟಾನ್ಗೆ ಮಾತ್ರ ಅವನು ಪಟ್ಟಂತ ಕಷ್ಟ ಗೊತ್ತಿತ್ತು. ಈ 18 ವರ್ಷಗಳಲ್ಲಿ ಕ್ಲೆಪ್ಟಾನ್ ಪ್ರೂವ್ ಮಾಡಿದ್ದ ನಿಜವಾದ ಪ್ರೀತಿಗೆ ಯಾವುದೇ ಅಡೆತಡೆನೂ ಅಡ್ಡಿ ಮಾಡಲ್ಲ ಅಂತ. ಹಾಗೆ ಅದಕ್ಕೋಸ್ಕರ ಸಮುದ್ರಗಳು ಪರ್ವತಗಳನ್ನು ದಾಟಬಹುದು ಅಂತ. ಸೊ ಇದು ಫ್ರೆಂಡ್ಸ್ ಈ ಕೊಕ್ಕರೆಗಳ ಲವ್ ಸ್ಟೋರಿ. ಈ ಸ್ಟೋರಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಕಥೆಯೊಂದಿಗೆ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.